ಮೇಲೆ ಸ್ವಪಕ್ಷನಿಂದಲೇ ಗುಂಡಿನ ದಾಳಿ ಆಗಿದೆ. ಟ್ರಂಪ್ ಮೇಲೆ ಗುಂಡಿನ ದಾಳಿ ಮಾಡಿದವನು ರಿಪಬ್ಲಿಕ್ ಪಕ್ಷದ ಬೆಂಬಲಿಗ. ಟ್ರಂಪ್ ಮೇಲೆ ಗುಂಡು ಹಾರಿಸಿದ್ದ ಶೂಟರ್ 20 ವರ್ಷದ ಹುಡುಗ. ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಗುಂಡಿನ ದಾಳಿ ನಡೆಸಿದವ ಥಾಮಸ್ ಮ್ಯಾಥೋ ಕ್ರೂಕ್ಸ್ ಎನ್ನುವವ. ಥಾಮಸ್ ಮ್ಯಾಥೋ ಕ್ರೂಕ್ಸ್ ಪೆನ್ಸಿಲ್ವೇನಿಯಾದ ನಿವಾಸಿಯಾಗಿದ್ದಾನೆ. 100 ಮೀಟರ್ ದೂರದಿಂದ ಟ್ರಂಪ್ ಮೇಲೆ ಗುಂಡನ್ನ ಹಾರಿಸಿದ್ದ. AR ಶೈಲಿಯ AR-15 ರೈಫಲ್ ನಿಂದ ಟ್ರಂಪ್ಗೆ ಗುಂಡನ್ನ ಹಾರಿಸಿದ್ದಾನೆ ಕ್ರೂಕ್ಸ್. ಘಟನೆ ನಡೆದ ಕೆಲ ಹೊತ್ತಿನಲ್ಲೇ ಈತನನ್ನ ಪತ್ತೆ ಹಚ್ಚಿ ಕೊಲ್ಲಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಸ್ವಪಕ್ಷದ ಬೆಂಬಲಿಗನಿಂದನೇ ಗುಂಡಿನ ದಾಳಿ ಆಗಿದೆ. ಟ್ರಂಪ್ ಮೇಲೆ ಗುಂಡಿನ ದಾಳಿ ಮಾಡಿದವನು ರಿಪಬ್ಲಿಕ್ ಪಕ್ಷದ ಬೆಂಬಲಿಗನಾಗಿದ್ದಾನೆ. ಇನ್ನು ಚುನಾವಣೆಯ ರ್ಯಾಲಿಯ ವೇಳೆಯಲ್ಲೇ ಅಮೆರಿಕದ ಮಾಜಿ ಅಧ್ಯಕ್ಷ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ಆಗಿದೆ. ಏನೋ ಈ ಗುಂಡಿನ ದಾಳಿಯನ್ನ ಮಾಡಿದವನು ಶೂಟರ್ ಯಾರಿದ್ದಾನಲ್ಲ, ಈತ ಕೇವಲ 20 ವರ್ಷದ ಹುಡುಗನಾಗಿದ್ದಾನೆ. ಒಂದು ಕಡೆಯಲ್ಲಿ ಸ್ವಪಕ್ಷದ ಬೆಂಬಲಿಗ, ಇನ್ನೊಂದು ಕಡೆ ಅತ್ಯಂತ ಕಿರಿಯ ವಯಸ್ಸಿನ 20 ವರ್ಷದ ಹುಡುಗ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿಯನ್ನ ಮಾಡಿದ್ದಾನೆ. ಈ ಕುರಿತಂತೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಿಂದ ಮಾಹಿತಿ ಹೊರಬರ್ತಾ ಇದೆ. ಗುಂಡಿನ ದಾಳಿ ನಡೆಸಿದವ ಥಾಮಸ್ ಮ್ಯಾಥೋ ಕ್ರೂಕ್ಸ್ ಅಂತ ಈಗಾಗಲೇ ಮಾಹಿತಿ ಹೊರಬಂದಿದೆ. ಥಾಮಸ್ ಮ್ಯಾಥೋ ಕ್ರೂಕ್ಸ್ ಈ ಒಂದು ಕೃತ್ಯವನ್ನ ಎಸಗಿದ್ದಾನೆ. ಇನ್ನು ಬಹಳ ಹತ್ತಿರದಿಂದ ರ್ಯಾಲಿಯ ವೇಳೆಯಲ್ಲಿ 100 ಮೀಟರ್ ದೂರದಿಂದ ಟ್ರಂಪ್ ಮೇಲೆ ಗುಂಡನ್ನ ಹಾರಿಸಿದ್ದ. ಈತ ಬಳಸಿದ್ದು AR ಶೈಲಿಯ ರೈಫಲ್ ನಿಂದ, AR-15 ಎನ್ನುವಂತಹ ರೈಫಲ್ ನಿಂದ ಟ್ರಂಪ್ಗೆ ಗುಂಡನ್ನ ಹಾರಿಸಿದ್ದಾನೆ. ಇನ್ನು ಘಟನೆ ನಡೆದ ಕೆಲ ಹೊತ್ತಿನಲ್ಲೇ ಈತನನ್ನ ಪತ್ತೆ ಹಚ್ಚಿ ಕೊಲ್ಲಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ.